ರಾಜ್ ಸ್ಟೈಲಲ್ಲಿ ಮಾಡೋಣ ಅಂತ ಹೇಳಿದೆ. ಸೊ ಅಲ್ಲಿಂದ ಸ್ಟಾರ್ಟ್ ಆಯಿತು. ಆಮೇಲೆ ಭಟ್ರು ಲಿರಿಕ್ಸ್ ಎಕ್ಸ್ಟ್ರಾರ್ಡಿನರಿ ವರ್ಕ್ ಕೊಟ್ಟಿದ್ದಾರೆ. ನಾನು ಅವ್ರ ಜೊತೆಗೆ ಒಂದು 2 hours ಹಿಂಗೆ ಸ್ಪೆಂಡ್ ಮಾಡೋಣ ಅಂತ ಅನ್ಕೊಳ್ತೀನಿ. ಬಟ್ ಅವ್ರು ಅರ್ಧ ಗಂಟೆಲ್ಲೇ ಮುಗಿಸ್ಕೊಡ್ತಾರೆ ಸಾಂಗನ್ನು. 2 ಸಾಂಗನ್ನು ಎಕ್ಸ್ಟ್ರಾರ್ಡಿನರಿ ವರ್ಕ್ ಕೊಟ್ಟಿದ್ದಾರೆ. ಅದಾದ್ಮೇಲೆ ಕೊರಿಯೋಗ್ರಾಫರ್, ಥ್ಯಾಂಕ್ ಯು ಸೋ ಮಚ್. ಒಂದು ಸಾಂಗಿಗೆ ಏನು ಜೀವ ತುಂಬಬೇಕು. ಪ್ರಣಮ್ ಸರ್ದು ಡ್ಯಾನ್ಸ್ ಮಾತ್ರ ಎಕ್ಸ್ಟ್ರಾರ್ಡಿನರಿ ಡ್ಯಾನ್ಸ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಒಂದು ಹಾಡಿಗೆ ತುಂಬಾ ಜೀವ ತುಂಬಿದ್ದಾರೆ ಅಷ್ಟೇ. ಸರ್ ಇಲ್ಲ, ನಿಜ ನಮ್ಮ ಡೈರೆಕ್ಟ್ ಆಕ್ಚುಲಿ ಇದು ಕನ್ನಡದಲ್ಲೇ ಹೇಳಿದ್ದು, ಅದು ಮಿಸ್ಟೇಕ್ ಬಂದು ನಮ್ಮ ಟೀಮೇ ಮಾಡಿದ್ದು. ಸೀರಿಯಸ್ ಆಗಿದ್ದು, ಯಾಕಂದ್ರೆ ಫಸ್ಟ್ ಸಾಂಗ್ ಕಮಂಗಿ ನನ್ನ ಮಗನೇ ಕನ್ನಡದಲ್ಲೇ ಮಾಡಿಸಿರೋದು, ನಿಮ್ಗೆ ಗೊತ್ತಿದೆ. ಹೌದು, ಇಲ್ಲ ಇದನ್ನು ಆಕ್ಚುಲಿ ನಮ್ಮ ಡೈರೆಕ್ಟ್ರು ಇದನ್ನ ಕನ್ನಡದಲ್ಲೇ ಹೇಳಿದ್ರು. ಐ ಆಮ್ ಸಾರಿ, ನಿಜವಾಗ್ಲೂ ಖುಷಿ ಆಯ್ತು ನೀವು ಕೇಳಿದ್ದು. ಇದು ನಮ್ಮ ಮಿಸ್ಟೇಕ್, ನಮ್ಮ ಟೀಮ್ ಇಂದ ಮಿಸ್ಟೇಕ್ ಆಗಿರೋದು. ದಯವಿಟ್ಟು ಬೇಜಾರು ಮಾಡ್ಕೋಬಿಡಿ, ನೆಕ್ಸ್ಟ್ ಟೈಮ್ ಇದು ಹಿಂಗೆ ಆಗಲ್ಲ. ಇನ್ನೊಂದು ಸಾಂಗ್ ಬರುತ್ತೆ, ಡಿಯೋಟ್ ಸಾಂಗ್ ಬರುತ್ತೆ. ಸೊ ಇನ್ನೊಂದು ಸಾಂಗು ಅದು ಸಿನಿಮಾದಲ್ಲಿ ಪ್ಲೇ ಆಗೋಂಥದ್ದು. ಅಂದರೆ ಅದಂತೂ ಸಿನಿಮಾ ನೋಡಿದಾಗ ನಿಮ್ಗೆ ಇಂಪ್ಯಾಕ್ಟ್ ಅನ್ಸುತ್ತೆ. 4 ಹಾಡು. ಹಾಂ, ಎಕ್ಸ್ಟ್ರಾರ್ಡಿನರಿ ಫೀಡ್ಬ್ಯಾಕ್ ಸಿಕ್ಕಿದೆ. ಇದು ರಿಲೀಸ್ ಆದ್ಮೇಲೆ ಇನ್ನೂ ಹೈಪ್ ತಗೊಳುತ್ತೆ. ಥ್ಯಾಂಕ್ ಯು ಸೊ ಮಚ್. ಸರಿ, ಇಲ್ಲ 2 ಗಂಟೆಗೆ ಇವಾಗ. ಹಾಂ, ಮಾತು ಬಹಳ ಖುಷಿ ಆಯ್ತು ಸರ್. ದಯವಿಟ್ಟು ಈ ಆನೆಸ್ಟ್ ಆಗಿ ಮಾತಾಡುವಂತ ಈ ವ್ಯಕ್ತಿಯ ಮಾತುಗಳನ್ನು ಕೇಳಬೇಕು ಅನ್ನೋ ಆಸೆ. ಹೇಳಿ ಸರ್. ಥ್ಯಾಂಕ್ ಯು ಮೇಡಮ್. ಇಲ್ಲ ಆಕ್ಚುಲಿ ಏನಂದ್ರೆ ಸರ್ ಆಕ್ಚುಲಿ ಫಸ್ಟ್ ಸಾಂಗ್ನು ಕನ್ನಡದಲ್ಲಿ ಅವರೇ ಹೇಳಿದ್ದು. ಆಕ್ಚುಲಿ ಕನ್ನಡದಲ್ಲೇ ಇದು ಮಾಡ್ಸೋಣ ಅಂತ ಇದನ್ನು ಆಕ್ಚುಲಿ ಹೇಳಿದ್ರು ಅವರು, ಕನ್ನಡದಲ್ಲೇ ಮಾಡೋಣ, ಇಂಗ್ಲೀಷಲ್ಲಿ ಬೇಡ ಅಂತ. ಆಕ್ಚುಲಿ ನಾವು ಸ್ವಲ್ಪ ಡಿಸ್ಕಷನ್ ಮಾಡ್ಕೊಂಡು ನಮ್ಮ ಟೀಮ್ ಮತ್ತೆ ಇದು ಮಿಸ್ಟೇಕ್ ಮಾಡಿದ್ದು. ಹಂಗಾಗಿ ಪಾಪ ನಮ್ಮ ಡೈರೆಕ್ಟರ್ ಇದಕ್ಕೂ ಸಂಬಂಧ ಇಲ್ಲ, ಮತ್ತೆ ಮ್ಯೂಸಿಕ್ ಡೈರೆಕ್ಟರ್ಗೂ ಸಂಬಂಧ ಇಲ್ಲ. ಏನೋ ಸಣ್ಣ ಮಿಸ್ಟೇಕ್ ಆಗಿದೆ, ನೆಕ್ಸ್ಟ್ ಟೈಮಿಂದ ಈ ತರ ಆಗದೇ ಇರೋ ತರ ನಾವು ನೋಡ್ಕೋತೀವಿ. ಸರ್ ಸಿನಿಮಾ ಬಗ್ಗೆ ಹೇಳಿ. ಸಿನಿಮಾ ಬಗ್ಗೆ ಸಿನಿಮಾ ನೀವೇ ನೋಡ್ತಿದ್ದೀರಲ್ಲ, ಅವ್ರು ನಮ್ಮ ಡೈರೆಕ್ಟರ್ ಏನ್ ಕನ್ಸ್ ಕಾಣಿದಾರೆ ಅದನ್ನ ನಾವು ಕಟ್ಕೊಟ್ಟಿದೀವಿ. ಎಲ್ಲಾರು ಸಪೋರ್ಟ್ ಮಾಡಿದ್ದಾರೆ. ನಮ್ಮ ಧನು ಮಾಸ್ಟ್ರು, ಪ್ರಣಾಮ್ ಸರ್, ನಮ್ಮ ಖುಷಿ ಮೇಡಮು, ನಮ್ಮ ಸಚಿನ್ ಬಸ್ರವರು, ಇವರೆಲ್ಲ ಆಕ್ಚುಲಿ ನನಗೆ ಒಂದು ಸಪೋರ್ಟಿಂಗ್. ಯಾಕಂದ್ರೆ ಇವರೆಲ್ಲರೂ ವರ್ಕ್ ಚೆನ್ನಾಗಿರೋದ್ರಿಂದ ನಮ್ದು ಒಂದು ತೂಕ ಸಿಕ್ಕಿದೆ. ಹಂಗಾಗಿ ಇದು ಟೀಮ್ ವರ್ಕ್, ನಾವೆಲ್ಲರೂ ಶೇರ್ ಮಾಡಿದೀವಿ ಅಂತ ಹೇಳಕ್ ಇಷ್ಟಪಡ್ತೀವಿ. ಎನಿ ಕ್ವೆಶ್ಚನ್? ಸರ್ ಏನಂದ್ರೆ ಈ ಕ್ಯಾಮ್ರಾದ ಅಷ್ಟೇ ನಮ್ಮ ಡೈರೆಕ್ಟ್ರು ಆಕ್ಚುಲಿ ಕಾಂಪ್ರಮೈಸ್ ಆಗಲ್ಲ. ಫಸ್ಟೇ ಹೇಳಿದ್ರು, ಸಾಂಗ್ ಇಡೀ ಸಿನಿಮಾ ಟೋಟಲಿ ನನಗೆ ಶಾರ್ಟ್ ಕಂಪೋಸಿಂಗ್ ಹಿಂಗೆ ಬೇಕು, ನಿನ್ಗೇನು ಎಕ್ವಿಪ್ಮೆಂಟ್ಸ್ ಬೇಕು ಕೇಳು, ಆದ್ರೆ ನಾನೇನು ವಿಜುವಲೈಸೇಷನ್ ಇದೆ ಅದು ನೀನು ಕಟ್ಕೊಡ್ಬೇಕು ಅಂತ ಹೇಳಿದ್ರು. ಹಂಗಾಗಿ ನನಗೆ ನಾನೇನು ಎಕ್ವಿಪ್ಮೆಂಟ್ಸ್ ಕೇಳಿದ್ದೀನಿ ಎಲ್ಲ ಕೊಟ್ಟಿದ್ದಾರೆ. ಹಂಗಾಗಿ ನಮ್ಮ ಪ್ರೊಡ್ಯೂಸರ್ಗೂ ಮತ್ತೆ ನಮ್ಮ ಡೈರೆಕ್ಟರ್ಗೂ ತುಂಬಾ ಥ್ಯಾಂಕ್ಸ್ ಹೇಳಿಕ್ಕೆ ಇಷ್ಟಪಡ್ತೀನಿ. ಹಂಗಾಗಿ ಆಕ್ಚುಲಿ ಇಷ್ಟೆಲ್ಲ ಕ್ವಾಲಿಟಿ ಕೊಡೋಕ್ಕೆ ಆಗಿದ್ದು. ಹಾಂ ಸರ್. ಇಲ್ಲ ಸರ್, ಯಾರಿ ಕ್ಯಾಮ್ರಾನಲ್ಲೇ S60+ ಅಲ್ಲೇ ಮಾಡಿರೋದು, ಇರೋದ್ರಲ್ಲೇ ಕ್ವಾಲಿಟಿ ಕೊಟ್ಟಿದ್ದೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಈಗ ನಾನು ಬಿಗಿನಿಂಗ್ ಇಂದ ಹೇಳ್ಬೇಕು, ಯಾಕಂದ್ರೆ ಶ್ರೀಕಾಂತ್ ಸರ್ ಯಾವಾಗ ಸಿಕ್ಕಿದ್ರು ಮಾಸ್ಟರ್ ನಮ್ಮ ಪಿಕ್ಚರ್ ಸಾಂಗ್ಸ್ ಇದೆ, ತುಂಬಾ ಚೆನ್ನಾಗಿ ಬೇರೆ ಬೇರೆ ತರ ಪ್ಲಾನ್ ಮಾಡ್ಬಿಟ್ಟಿದೀನಿ ಅಂದ್ರೆ ಎಷ್ಟು ಕಾನ್ಫಿಡೆಂಟ್ ಆಗಿ ಹೇಳಂದ್ರೆ, ನಾನಿನ್ನೂ ಸಾಂಗ್ ಕೇಳಿಲ್ಲ, ಅವ್ರು ಆಲ್ರೆಡಿ ಸಾಂಗ್ ನ ನೋಡ್ಬಿಟ್ಟಿದ್ರು. ಅಷ್ಟು ಕಾನ್ಫಿಡೆಂಟ್ ಆಗಿ ಕೇಳೋರು, ಮಾಸ್ಟರ್ ಈ ತರನೇ ಹಿಂಗಿರುತ್ತೆ ಅಂದ್ರೆ ನಮ್ಗೂ ಅವ್ರ ಜೊತೆ ನಾನು ಜೊತೆಗೆ ವರ್ಕ್ ಮಾಡಿದ್ದೀನಿ, ಕೆಲಸ ಮಾಡಿದ್ದೀನಿ. ಬಟ್ ಅವ್ರು ಅಷ್ಟು ಫಸ್ಟ್ ಟೈಮ್ ಮಾಡ್ಬೇಕಾದ್ರೆ ಎಷ್ಟು ಕಾನ್ಫಿಡೆಂಟ್ ಆಗಿದ್ದಾರೆ ಅಂದ್ರೆ ನಮ್ಗೆ ತುಂಬಾ ಖುಷಿ ಆಗ್ತಾ ಇತ್ತು. ಎಸ್ಪೆಷಲಿ ಥ್ಯಾಂಕ್ಸ್ ಟು ಪ್ರೊಡ್ಯೂಸರ್ ಸರ್ ನಮ್ಗೆ. ಯಾಕಂದ್ರೆ ಈ ನೈಟ್ ಎಫೆಕ್ಟ್ ಸಾಂಗ್ ಮಾಡೋದು ಇವತ್ತಿನ ಕಾಲಕ್ಕೆ ತುಂಬಾ ಕಷ್ಟದ ವಿಷಯ. ಅದಕ್ಕೆ ಬೇರೆ ಎಲ್ಲ ಪ್ಲಾನ್ ಮಾಡಿ ಮಳೆ, ನೈಟ್ ಎಫೆಕ್ಟ್, ನೈಟ್ ಮಳೆ ಬಂದ್ರೆ ನಿಲ್ಲಲ್ಲ ಅಂತೆಲ್ಲ ಏನೇನೋ ಪ್ಲಾನ್ ಮಾಡಿ ಒಂದು ಡೇಟ್ ಫಿಕ್ಸ್ ಮಾಡಿದ್ವಿ. ಏನಾದ್ರೂ ಮಳೆ ಬಂದ್ರು ಈ ಸಾಂಗ್ ಮಾಡ್ಲೇಬೇಕು ಅಂತೇಳಿ ನಾವು ಒಂದು ಅಷ್ಟು ಮುದ್ದಾಗಿ ಕಾಣ್ತದೆ ಅಂತ ಅಣ್ಣ ಹೇಳಿದ್ರು. ನಂಗೆ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಒಂದು ಪ್ಲಾನ್ ಮಾಡಿ ಬ್ಯಾಕ್ ಗ್ರೌಂಡ್ ಲೈಟಿಂಗ್ ಮಾಡಿ ಫೋರ್ಗ್ರೌಂಡ್ ಆ ಮಿಸ್ಟ್ ಫೀಲ್ ಕೊಟ್ರೆ ಮುದ್ದಾಗಿ ಕಾಣ್ತಾರೆ. ಆ ತರ ಪ್ಲಾನ್ ಮಾಡಿ ಮಾಡ್ಕೊಂಡ್ವಿ. ಲೈಟಿಂಗ್ ಪ್ಯಾಟ್ರನ್ ನಾನು ಕೃಷ್ಣ ಸರ್ ಲೊಕೇಶನ್ಗೆ ಹೋಗಿ
ಇಲ್ಲಿಲ್ಲೇ ಲೈಟ್ ಆನ್ ಮಾಡಬೇಕು, ಜಾಸ್ತಿನೂ ಲೈಟ್ ಇರಬಾರ್ದು, ಕಮ್ಮಿನೂ ಇರಬಾರ್ದು, ಆರ್ಟಿಸ್ಟ್ ಮೇಲೂ ಇಷ್ಟು ಲೈಟ್ ಇರಬೇಕು ಅಂತೆಲ್ಲ ಪ್ಲಾನ್ ಮಾಡಿದ್ದು. ಒಂದು ವಿಷಯ ಹೇಳ್ತೀನಿ, ಈ ಸಾಂಗ್ಗೆ 50% ಪವರು ನಮ್ದು ಕ್ಯಾಮ್ರಾಮ್ಯಾನ್ದು ಡೈರೆಕ್ಟರ್ ಸರ್ ಇದ್ರು, ಇನ್ ಮಿಕ್ಕಿದ 50% ಪ್ರಣಮ್ ಸರ್ ಮತ್ತೆ ನಮ್ಮ ಹೀರೋಯಿನ್. ಯಾಕಂದ್ರೆ ಕ್ಲಾಸಿಗೆ ಬಂದು ಅವರು ಒಂದು ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ನಮ್ಗೊಂದು ಕಾನ್ಫಿಡೆಂಟ್ ಬರೋದು, ಎಷ್ಟು ಸ್ವ್ಯಾಗ್ ಇದೆ ಅಂದ್ರೆ ಅವ್ರಿಗೆ ಒಂದು ಒಳ್ಳೆ ಗ್ರೇಸ್ ಇದೆ. ಈಗ ಕೆಲವರು ಡ್ಯಾನ್ಸ್ ಮಾಡ್ಬೇಕಾದ್ರೆ ಅವ್ರು ಕಷ್ಟಪಟ್ಟು ಡ್ಯಾನ್ಸ್ ಮಾಡ್ತಾ ಇದಾರೆ ಅಂತ ಸ್ಕ್ರೀನ್ ಮೇಲೆ ಕಾಣಿಸುತ್ತೆ, ಇವ್ರು ಡ್ಯಾನ್ಸ್ ಮಾಡ್ಬೇಕಾದ್ರೆ ಗ್ರೇಸ್ ಆಗಿ ಹೋಗ್ತಾ ಇರುತ್ತೆ, ಡ್ಯಾನ್ಸ್ ಮೇಲೆ ಗಮನನೇ ಇರಲ್ಲ, ಎಕ್ಸ್ಪ್ರೆಷನ್ ಮಾಡ್ಕೊಂಡು ಹೀರೋಯಿನ್ ನೋಡ್ಕೊಂಡು ಆರಾಮಾಗಿ ಹೋಗ್ತಾ ಇರ್ತಾರೆ. ಅದೊಂಥರ ಇತ್ತೀಚೆಗೆ ಬರೋ ಇದರಲ್ಲಿ ಅಷ್ಟು ಈಸಿಯಾಗಿ ಡ್ಯಾನ್ಸ್ ಮಾಡೋದ್ರಲ್ಲಿ ನಮ್ಮ ಪ್ರಣಮ್ ಸರ್ ಒಬ್ರು. ಈ ನಮ್ಮ ಇದರಲ್ಲಿ ನಮ್ಮ ಏನ್ ಲಿರಿಕಲ್ ವಿಡಿಯೋ ಇದೆಯಲ್ಲ, ಇದೇನಿದ್ರು 50% ಅಷ್ಟೇನೆ, ಇನ್ನೂ 50% ನಮ್ಗೆ ಫುಲ್ ಸಾಂಗ್ ಅಲ್ಲಿ ಇರುತ್ತೆ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹೀರೋಯಿನ್ ಅವರು ಪ್ರಣಮ್ ಸರ್ನ ಮ್ಯಾಚ್ ಮಾಡೋದು ಕಷ್ಟ ಅಂತ ಸ್ಟಾರ್ಟ್ ಮಾಡ್ಕೊಂಡ್ಬಂದು ಅವ್ರ ಲೆವೆಲ್ಗೆ ಪ್ರಾಕ್ಟೀಸ್ ಮಾಡಿ ತುಂಬಾ ಟೈಮ್ ತಗೊಂಡು ಪ್ರಾಕ್ಟೀಸ್ ಮಾಡಿದ್ದಾರೆ. ಥ್ಯಾಂಕ್ಸ್ ಟು ಮೈ ಟೀಮ್. ಯಾಕಂದ್ರೆ ಈ ಸಾಂಗ್ ಇಷ್ಟು ಚೆನ್ನಾಗಿ ಬರ್ಬೇಕಂದ್ರೆ ಡೈರೆಕ್ಟರ್ ಸರ್ ಇರ್ಲಿ, ಪ್ರೊಡ್ಯೂಸರ್ ಸರ್ ಇರ್ಲಿ, ಆಮೇಲೆ ಕ್ಯಾಮ್ರಾಮನ್ ಆಗಿರ್ಲಿ, ಅಸಿಸ್ಟೆಂಟ್ ಡೈರೆಕ್ಟರ್ಸ್, ಅಸೋಸಿಯೇಟ್ ಡೈರೆಕ್ಟರ್ ಎವ್ರಿ ಡೇ ಬಂದು ವಿಡಿಯೋ ಮಾಡೋರು. ಇದರಲ್ಲಿ ಇವತ್ತಿಷ್ಟು ಇಂಪ್ರೂವೈಸ್ ಆಗಿದೆ ಅಂತ ನಮ್ಮ ಅಸಿಸ್ಟೆಂಟ್ಸು, ನಮ್ಮ ಟೀಮು ಎಲ್ಲರೂ ತುಂಬಾ ಚೆನ್ನಾಗಿ ಕಷ್ಟಪಟ್ಟು, ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ದೇವರಾಜ್ ಸರ್ ಲೊಕೇಶನ್ ಬಂದಿದ್ರು. ಅವತ್ತಂತೂ ನನ್ಗೆ ತುಂಬಾ ಖುಷಿ, ಯಾಕಂದ್ರೆ ಪ್ರಣಮ್ ಸರ್ ಪರ್ಫಾರ್ಮ್ ಮಾಡ್ತಾ ಇದಾರೆ, ದೇವರಾಜ್ ಸರ್ ಮುಂದೆ ಲೈಟ್ ಆಗಿ ಮಳೆ ಬರ್ತಾ ಇದೆ, ನಮ್ದು ಮಿಸ್ಟ್ ಆಡ್ ಆಗಿದೆ, ಒಂದು ಶಾರ್ಟ್ ತೆಗೆದ್ವಿ, ಅಲ್ಲೇ ನಮ್ಗೆ ನೋಡ್ರಾಗ್ಲೇನೆ ವಾವ್ ಅನಿಸ್ತಾ ಇತ್ತು. ಬಟ್ ಈಗಲೂ ಆ ಶಾರ್ಟ್ ಬಂದಿದೆ, ಅದು ಬಂದಿದ ತಕ್ಷಣ ಎಲ್ಲ ವಾವ್ ಅನ್ಸೋ ತರ ಆಗುತ್ತೆ. ಥ್ಯಾಂಕ್ಸ್ ಟು ಮೈ ಟೀಮ್. ಮತ್ತೆ ನಾನು ಹೇಳ್ತೀನಿ, ಡೆಫಿನೆಟ್ಲಿ ಇನ್ನೂ ಒಂದು ಸಾಂಗ್ ಇದೆ, ಅಲ್ಲೂ ಅಷ್ಟೇನೆ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಒಂದೊಂದು ಸಾಂಗುನು ಒಂದೊಂದು ಎಲಿಮೆಂಟ್, ನಾನು ಈ ಸಿನಿಮಾದ ಒಂದಷ್ಟು ಎಲಿಮೆಂಟ್ಸ್ ನೋಡಿದೀನಿ ಸಾಂಗ್ ಬಿಟ್ಟು. ಈ ಸಿನಿಮಾ ಎಲ್ಲರ ಮನಸ್ಸಿಗೂ ಇಷ್ಟ ಆಗುತ್ತೆ ಅಂತ ನನ್ಗೆ ಅನಿಸ್ತಾ ಇದೆ. ಆ ಪಾಸಿಟಿವ್ನೆಸ್ ಇಲ್ಲೇ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ. ನಿಮ್ದೆಲ್ಲ ಸಪೋರ್ಟ್ ಬೇಕು. ಥ್ಯಾಂಕ್ ಯು ಸೋ ಮಚ್. ಕತೆ ನಾನೇನು ಮಾತಾಡ್ಬೇಕು, ಪ್ರತಿಯೊಂದು ಎಲ್ಲರೂ ಮಾತಾಡ್ಬಿಟ್ರು. ನಾವು ಬಂದಾಗ ಖುಷಿ ಮೇಡಮ್ ಹೇಳಿದ್ರು, ಮತ್ತೆ ಪ್ರವೀಣ್ ಸರ್ ಹೇಳಿದ್ರು. ಸೊ ಏನೇನು ಬೇಕು ಪ್ರತಿಯೊಂದು ಹೇಳ್ಬಿಟ್ಟಿದ್ದಾರೆ. ನಾನು ಹೇಳೋದಿನ ಜಾಸ್ತಿ ಏನಂದ್ರೆ, ಡೇ ಒನ್ ಶ್ರೀಕಾಂತ್ ಸರ್, ಆಕ್ಚುಲಿ ನಾನು ಶ್ರೀಕಾಂತ್ ಸರ್ ಲೈಕ್ ಒಂದು 8 ವರ್ಷ ಹಿಂದೆ ಫೋನ್ ಕಾಲಿಂದ, ಅವಾಗಿಂದನೂ ಪರಿಚಯದಲ್ಲೇ ಇದೆ. ಬಟ್ ಡೈರೆಕ್ಟಾಗಿ ಮೀಟ್ ಮಾಡಿದ್ದು ಒಂದು 3 years ಬ್ಯಾಕ್ ಸರ್. ಸೊ ಡೇ ಒನ್ ಅವರು ನನಗೇನು ಕತೆ ನರೇಟ್ ಮಾಡಿದ್ರು. ಸೊ ಟೀಮ್ ಆಕ್ಚುಲಿ ಅವ್ರ ಜರ್ನಿ ಬಂದು ತುಂಬ ದೊಡ್ಡದು. ಲೈಕ್ ಕ್ಯಾಮ್ರಾಮನ್ ಸರ್ ಆಗಲಿ, ಅವರ ಅಸೋಸಿಯೇಟ್ ಡೈರೆಕ್ಟರ್ ಅರುಣ್ ಅವರಾಗಲಿ, ಅವ್ರ ಟೀಮ್, ಮತ್ತು DOP ಸರ್. ಸೊ ಅವರೆಲ್ಲರೂ ತುಂಬ ಹಳೆ ಪರಿಚಯ. ಸೊ ಎಲ್ಲ ಒಟ್ಟಿಗೆ ಬಂದಿದ್ರು. ಸೊ ಅವತ್ತು ಅವ್ರು ಏನು ಕತೆ ಹೇಳಿದ್ರು, ಸೊ ಸೆಟ್ಟಿಗೆ ಬಂದಮೇಲೆ ಅದೇನು ಚೇಂಜ್ ಆಗಿಲ್ಲ ಸರ್. ಏರುಪೇರು ಅಂದರೆ ಒಂದು 10% ಆಚೆ ಈಚೆ ಆಗಿರ್ಬೋದು, ಬಿಟ್ಟರೆ ಲೊಕೇಶನ್ಗೋಸ್ಕರ ಅಥವಾ ಸಿಚುವೇಶನ್, ಕ್ಯಾರೆಕ್ಟರ್ಸ್ ಕೆಲವರು ಆಚೆ ಆಗಿರೋದು ಬಿಟ್ಟರೆ. ಸೊ ನಾವು ಇನಿಷಿಯಲ್ ಡೇಸಲ್ಲಿ ಏನು ಅಂದ್ಕೊಂಡಿದ್ದು, ಯೂಶ್ವಲಿ ಆಗಲೇ ಸರ್ ನನಗೆ ಕಮರ್ಷಿಯಲ್ ಆಸ್ಪೆಕ್ಟ್ಸ್ಗೋಸ್ಕರ ಅಥವಾ ಬಿಸ್ನೆಸ್ ಪರ್ಪಸ್ಗೋಸ್ಕರ ಕೆಲವರು ಕಮರ್ಷಿಯಲ್ ಎಲಿಮೆಂಟ್ಸ್ ಕೆಲವು ಆ್ಯಡ್ ಮಾಡೋಣ, ಆ್ಯಕ್ಷನ್ ಸೀಕ್ವೆನ್ಸಸ್ ಆ್ಯಡ್ ಮಾಡೋಣ, ಸೊ ಇದು ಸ್ವಲ್ಪ ಬಿಸ್ನೆಸ್ಗೋಸ್ಕರ ಹೆಲ್ಪ್ ಆಗುತ್ತೆ ಅನ್ನೋದು. ಸೊ ಅದು ಯಾವುದೋ ಮೈಂಡಲ್ಲಿ ಇಟ್ಕೊಡ್ದೆ. ಸೊ ಫಸ್ಟ್ ನಾವೇನು ಅಂದ್ಕೊಂಡಿದ್ದೀವೋ, ಸೊ ಒಂದು ಫೀಲ್ ಗುಡ್ ಮೂವಿ ಕೊಡಬೇಕು ಆಡಿಯನ್ಸ್ಗೆ ಅನ್ನೋದು ಮೈಂಡಲ್ಲಿ ಇದ್ದಿದ್ದು. ಸೊ ಅದನ್ನು ನಾವು ಎಕ್ಸಾಕ್ಟಾಗಿ ಕೊಡಬೇಕಂತಲೇ ಅಂದ್ಕೊಂಡಿದ್ದು. ಸೊ ಅದನ್ನು ಯಾವುದು ಆ ಬಾರ್ಡರ್ ಲೈನ್ ಕ್ರಾಸ್ ಮಾಡದೆ 10% ಈ ಕಡೆ 10% ಆ ಕಡೆ, ಆ ಬಾರ್ಡರ್ ಲೈನ್ ಕ್ರಾಸ್ ಮಾಡದೆ ನಾವು ಅದೇ ಔಟ್ಪುಟ್ನ ಕೊಡಬೇಕಂತ ಟ್ರೈ ಮಾಡಿದ್ದು. ಅದನ್ನು ಅಚೀವ್ ಮಾಡಿದ್ವಿ. ಲೊಕೇಶನ್ಸ್ ಕೂಡ ನಾವು ಸರ್ ಬಿಟ್ಕೊಟ್ಟಿದ್ದೀರಾ ಇಲ್ಲ ಗೊತ್ತಿಲ್ಲ ನನಗೆ, ಹೇಳಿದ್ದೀರಾ? ಓಕೆ. ಲೊಕೇಶನ್ಸ್ ಆ್ಯಕ್ಚುಲಿ ನಾವು ನಾರ್ತ್ ಫ್ಲೇವರ್ನ ಒಂದು ತಂದಿದ್ದೀವಿ ಇಲ್ಲಿ. ಸೊ ಅದು ಕಥೆಯಲ್ಲಿ ತುಂಬ ಒಂದು ಕೀ ಎಲಿಮೆಂಟ್ ಆ್ಯಕ್ಚುಲಿ. ಸೊ ವಾರಣಾಸಿನ ನಾವು ಬಳಸ್ಕೊಂಡಿರೋದು ಒಂದು ಮಿನಿಮಲ್ ಟೈಮಲ್ಲಿ ನಾವು ಶೂಟ್ ಮಾಡಿದ್ರು ಕೂಡ ಅದು ಒಂದು ತುಂಬ ಇಂಪಾರ್ಟೆಂಟ್ ಸೆಗ್ಮೆಂಟ್ ಆಗಿತ್ತು. ಸೊ ನಿಮಗೆ ಅದೊಂದು ಇಂಪಾರ್ಟೆಂಟ್ ಪಾತ್ರ ಕೂಡ. ಸೊ ಕಥೆನ ನಾನು ಜಾಸ್ತಿ ಹೇಳ್ಕೊಳಕ್ಕಾಗಲ್ಲ. ಆಲ್ರೆಡಿ ಎಲ್ಲ ಪ್ರವೀಣ್ ಸರ್ ಹತ್ರ ಪ್ರತಿಯೊಂದು ಸರ್ ನಮ್ಮ ಸರ್ ಈಗ ಒಂದು ಕ್ವಶನ್ ಕೇಳಿ, ಪ್ರತಿಯೊಂದು ಕ್ವಶನ್ನ ಕೇಳಿ ಕಥೆನ ಅದೇನು ಪಾತ್ರ ಏನು, ಕ್ಯಾರೆಕ್ಟರೈಸೇಷನ್ ಏನಾಗಿರುತ್ತೆ ಎಲ್ಲ ಕೇಳಿ ಬಿಡಿಸ್ಬಿಟ್ರು. ಸೊ ಒಂದೊಂದು ಏನಂದ್ರೆ ವಾರಣಾಸಿ ಅನ್ನೋದು ಇನ್ನೊಂದು ಪಾತ್ರ ಇರೋದು ಮಾತ್ರ ಅದೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ
ಸೊ ಇನ್ನು ಮಿಕ್ಕಿದ್ದೆಲ್ಲ ವಿಷುವಲ್ ಕ್ವಾಲಿಟಿ ನಿಮ್ದು DOP ಅವ್ರದ್ದು ಡೆಬ್ಯೂ ಅಂತ ನಿಮ್ಗೆಲ್ಲೂ ಅನ್ಸಲ್ಲ. ಅದು ಇಡೀ ತಂಡ ಆಗಲಿ ಟೆಕ್ನಿಕಲ್ ಟೀಮ್ ಆಗಲಿ ಯಾರು ಎಲ್ಲರೂ ಆಗಲಿ ಯಾರು ಡೆಬ್ಯೂ ಅಂತ ಯಾರ್ದು ಅನ್ಸಲ್ಲ ನಿಮಗೆ. ಸೊ ಆ ಕ್ವಾಲಿಟಿನ ಅಚೀವ್ ಮಾಡೋದಕ್ಕೆ ನನ್ನ ಸಣ್ಣ ಪ್ರಯತ್ನ ನಾನು ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಮಿಕ್ಕಿದ್ದೇನಿದ್ರು ಡೈರೆಕ್ಟರ್ ಆಗಲಿ ಉಳಿದವ್ರು ಹೇಳ್ಬೇಕಾಗತ್ತೆ. ಥ್ಯಾಂಕ್ ಯು ಎಲ್ರಿಗೂ. ಸೊ ಸಾರಿ ಅಗೇನ್ ಲೇಟಾಗಿ ಬಂದಿದ್ದಕ್ಕೆ. ಥ್ಯಾಂಕ್ ಯು ಸರ್. ಓಕೆ ಧೋನಿ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಫಸ್ಟ್ ಸಾರಿ, ನಮ್ಮ ಬಾಸ್ ಹೇಳಿದ್ರೆ ಆಗ್ಲೇ ಸಾರಿನ, ಅದಕ್ಕೆ ಕಾರಣ ನಾವೇ, ಅವರಲ್ಲ. ಅದನ್ನ ಸ್ಪಷ್ಟ ಮಾಡ್ತೀನಿ ಅಣ್ಣ. ಆಗ್ಲೇ ಕೇಳಿದ್ರಲ್ಲ 1 hour ಲೇಟು ಅಂತ. ಪಾಪ ಅವ್ರಿಗೆ ಟೈಮಿಂಗ್ಸ್ ವೇರಿಯೇಷನ್ ಆಗಿ ನಮ್ಮ ಕೋ ಡೈರೆಕ್ಟರ್ ಒಂದು ನಾನೊಂದು ಆ ಥರ ಹೇಳಿ ಮಿಸ್ಕಮ್ಯುನಿಕೇಶನ್ ಆಗಿದೆ ಅದು. ಒನ್ಸ್ ಅಗೇನ್ ಸಾರಿ. ಆಮೇಲೆ ಥ್ಯಾಂಕ್ ಯು, ಸಂಡೇ ಎಲ್ಲ ಫ್ರೀ ಮಾಡ್ಕೊಂಡು ಬಂದಿರೋದಕ್ಕೆ ತುಂಬ ಥ್ಯಾಂಕ್ಸ್. ಮೊದಲನೇದಾಗಿ ಈ ವೇದಿಕೆ ಮೇಲೆ ಫಸ್ಟ್ ನಾವಿಲ್ಲಿ ಕೂತಿದ್ದೀವಿ ಅಂದರೆ ಪುರಾತನ ಫಿಲಮ್ಸು ಫಸ್ಟು ನಾನು ಧನ್ಯವಾದ ಹೇಳಲೇಬೇಕು. ಯಾಕೆಂದರೆ ಈಗ ಆವಾಗಲೇ ಮಾಸ್ಟರ್ ಹೇಳಿದ್ರು, ಅಣ್ಣ ಕೇಳಿದ್ರು ಒಂದು ಸಾಂಗು ಮಾಡೋದಕ್ಕೆ ಎಷ್ಟು ದಿನ ಬೇಕು ಅಂತ. ನೀವು ನಂಬ್ತಿರೋ ಬಿಡ್ತಿರೋ, ಡೈರೆಕ್ಟ್ರು ಮತ್ತು ಪ್ರೊಡಕ್ಷನ್ ಹೌಸ್ ನಡುವೆ ಒಂದು ಕಂಡೀಷನ್ಸ್ ಇರುತ್ತೆ ಫಸ್ಟ್ ಪಿಕ್ಚರ್ ಅಂದಾಗ, ಇಷ್ಟೇ ಬಜೆಟಲ್ಲಿ ಮಾಡಬೇಕು ಅಂತ. ಬಟ್ ನನಗೆ ಫಸ್ಟ್ ಅನ್ಸಿದ್ದು ಸಿನಿಮಾ ಮಾಡೋಕ್ಕೆ ಬಜೆಟ್ ಬೇಕು ಅಂತ. ನೆಕ್ಸ್ಟ್ ಈ ಥರ ಟೆಕ್ನಿಷಿಯನ್ ಸಿಕ್ಕಿದ್ರೆ ಬಜೆಟ್ ಅವಶ್ಯಕತೆ ಇದೆ ಇಲ್ಲ, ಈ ಥರದ್ದು ಒಂದು ಸಿಚುವೇಶನ್ಸು ಕ್ರಿಯೇಟ್ ಆಗುತ್ತೆ. ಯಾಕೆ ಅಂತಂದರೆ ನಾವು ಯಾರು ಗೋಡಂಬಿ ದ್ರಾಕ್ಷಿ ತಿನ್ಕೊಂಡು ಶೂಟಿಂಗ್ ಮಾಡಿಲ್ಲ. 2 ದಿನದಲ್ಲಿ ಸಾಂಗ್ ಮುಗಿಸ್ಬೇಕು ಅಂತ ಮಾಸ್ಟರ್ ಅಂದ್ರೆ 2 ದಿನದಲ್ಲಿ ಮುಗಿಸ್ತೀನಿ ಅಂತ ನಿಜವಾಗ್ಲೂ ಆಗಲ್ಲ. ಬಟ್ ಮಾಸ್ಟರ್ ನಾನು ಹೇಳಿದ್ದು ಹಿಂಗೆ, ಗುರುವೆ 2 ದಿನಕ್ಕೆ ಮಾಡ್ಬೇಕು ನೀನು, ಇಡೀ ಸಾಂಗ್ 3 ಸಾಂಗ್ ಇದೆ, 3 ಸಾಂಗ್ ಹೋದ್ರೆ 2 ದಿನನೇ ಕೊಡೋದು, 2 ದಿನಕ್ಕೆ ಮಾಡ್ಬೇಕು ಅಂತ ಅಂದಿದ್ದಕ್ಕೆ ಅದನ್ನ ಚಾಲೆಂಜ್ ಆಗಿ ತಗೊಂಡು ಮಾಡಿದ್ದಾರೆ. ಇನ್ನು 4 ದಿನ ಕೊಟ್ಟರೆ ಮಾಸ್ಟರ್ ಹೆಂಗ್ ಮಾಡ್ಬೋದು ಅಂತ ಗೊತ್ತಿಲ್ಲ. ನೆಕ್ಸ್ಟ್ ಏನಾದ್ರು ಒಂದು ಒಳ್ಳೆ ಇದೇ ನಮ್ಮ ಪ್ರೊಡಕ್ಷನ್ ಅಲ್ಲೇ ಇನ್ನೂ ದೊಡ್ಡ ಬಜೆಟ್ ಮಾಡಿದಾಗ ದಯವಿಟ್ಟು 4-5 ದಿನ ಕೊಡ್ತೀವಿ, ಹಂಗಂತ ಜಾಸ್ತಿ ದಿನ ಎಳಿಬೇಡಿ ಆಯ್ತಾ. ಒಂದು ಆಮೇಲೆ ಮೊದಲನೇದಾಗಿ ಮ್ಯೂಸಿಕ್ ಡೈರೆಕ್ಟ್ರು ನಮ್ಮ ಸಚಿನ್ ಸರ್ಗೆ, ಅವ್ರಿಗೆ ಒಂದೇ ಅಂದಿದ್ದು ನಾನು ಏನಂತಂದ್ರೆ, ಗುರುವೆ ನಾನು ಊರ್ಗಿರ್ಗೆ ಹೋಗ್ಬೇಕಾದ್ರೆ ಕಾರಲ್ಲಿ ಎಲ್ಲ ಸಾಂಗು ಕೇಳ್ಕೊ ಹೋಗ್ತೀನಿ, ನಮ್ಮ ಸಾಂಗು ಕೇಳೋ ಥರ ಏನಾದ್ರು ಒಂದು ಮಾಡಿ ಗುರುವೆ ಅಂತ ಕೇಳಿದ್ದೆ. ಅದಕ್ಕೆ ಕೊಟ್ಟಿದ್ದೆ ಈ ಸಾಂಗು. ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ. ಸಚಿನ್ ಸರ್ ಥ್ಯಾಂಕ್ ಯು ಸೋ ಮಚ್. ಆಮೇಲೆ ನಮ್ಮ ಕ್ಯಾಮ್ರಾಮನ್ನು ಆಕ್ಚುಲಿ ನನ್ನ ಫ್ರೆಂಡು, ನಾನೇನೇ ಈಗ ನಾನು ಆಗ್ಲೇ ಹೇಳಿಲ್ವಾ ತಪ್ಪು ನಮ್ದಿದ್ರು ಅವನೇ ವಹಿಸ್ಕೊತಾನೆ ಅಂತ, ಆ ಥರ ಸ್ನೇಹಿತ. ಬಟ್ ಕೆಲಸ ಅಂತ ಬಂದಾಗ ತುಂಬಾ ಚೆನ್ನಾಗಿ ಮಾಡಿದ್ದಾನೆ. ಮಂಜಾನ ಹೇಳಿದಂಗೆ ಒಂದು ಕೂಲಾಗಿ ನೈಟು ಯಾವ ಥರ ಕಾಂಬಿನೇಷನ್, ಕಲರ್ ಕಾಂಬಿನೇಷನ್, ಪಿಕಕ್ಕು ಬ್ಲೂ ಯಾವ ಥರ ಮಿಕ್ಸ್ ಮ್ಯಾಚ್ ಮಾಡಿದ್ದಾನೆ, ಅದೆಲ್ಲ ಕ್ರೆಡಿಟ್ ಗೋಸ್ಟು ಕ್ಯಾಮ್ರಾಮನ್ ಅವರೊಬ್ಬರೇ ಆ ಥರ ಪ್ಲಾನ್ ಮಾಡಿರೋದು. ಇವತ್ತು ಅದೇ ಹೇಳಿಲ್ವ, ಇವತ್ತು ನಾನು ನಮ್ಮ ಹೀರೋಯಿನ್ಗಿನ್ನ ವೇದಿಕೆ ಹೀರೋ ಅಂತಂದ್ರೆ ಕ್ಯಾಮ್ರಾಮನ್ ಸಚಿನ್ ಸರ್ ಮತ್ತೆ ನಮ್ಮ ಧನು ಮಾಸ್ಟ್ರು. ಅದಾದ್ಮೇಲೆ ನಮ್ಮ ಹೀರೋಯಿನ್. ನಮ್ಮ ಹೀರೋ ಬಗ್ಗೆ ಮಾತಾಡಂಗೆ ಇಲ್ಲ, ಯಾಕೆಂದ್ರೆ ಆಲ್ರೆಡಿ ಅವರು ಡ್ಯಾನ್ಸ್ ಅಲ್ಲಿ ನಂಬರ್ 1. ಆಗ್ಲೇ ಕೇಳಿದ್ರೆ ಪ್ರಜ್ವಣ ಅಂತ, ನಾವು ಪ್ರಜ್ವಣನ್ ಡೈರೆಕ್ಟ್ ಆಗಿ ಡ್ಯಾನ್ಸ್ ನೋಡಿಲ್ಲ, ಬಟ್ ಪ್ರಜ್ವಣನ್ಗೆ ಚಾಲೆಂಜ್ ಮಾಡೋ ಅಂತ ಒಂದು ಹೀರೋ ಅಂತ ನಾನು ಧೈರ್ಯವಾಗಿ ಹೇಳ್ತೀನಿ. ಯಾಕೆಂದ್ರೆ ಕಾಂಟ್ರವರ್ಸಿ ಏನಲ್ಲ ಇದು, ಬಟ್ ನಾನು ನೋಡಿರೋದಕ್ಕೆ ಎದುರುಗಡೆ ಹೇಳ್ತಿರೋದು. ಕಾಲು ಅಂತೂ ನಿಲ್ಲಲ್ಲ ಆ ಥರ ಇದು. ಬಟ್ ಖುಷಿ ಮೇಡಮ್ ಅಂತೂ ಮ್ಯಾಚ್ ಮಾಡಿದ್ದಾರೆ, ಇಲ್ಲ ಅಂತಲ್ಲ, 100% ಮ್ಯಾಚ್ ಮಾಡಿದ್ದಾರೆ. ಡ್ಯಾನ್ಸ್ ಬಂದಿಲ್ಲ ಅಂತ ಅಂದ್ರೂ ಮ್ಯಾಚ್ ಮಾಡಿದ್ದಾರೆ. ಆಮೇಲೆ ಆಗ್ಲೇ ಹೇಳಿದ್ನಲ್ಲ ಸರ್, ರಿಹರ್ಸಲ್ಲು 15 ದಿನ ಮಾಡಿರ್ಲಿ 10 ದಿನ ಮಾಡಿರ್ಲಿ, ಟೀಮ್ ಅನ್ನೋದು ಒಂದು ಮುಖ್ಯ ಆಗುತ್ತೆ. ಟೆಕ್ನಿಷಿಯನ್ಸ್ ಸಖತ್ ಇಂಪಾರ್ಟೆಂಟ್ ಆಗ್ತಾರೆ ಸಿನಿಮಾಗೆ ಅನ್ನೋದಕ್ಕೆ ನಮ್ಮ ಟೀಮೇ ಕಾರಣ. ಯಾಕೆಂದ್ರೆ ಮಾಸ್ಟರ್ಗೆ ಹೇಳಿದ್ದೆ 2 ದಿನಕ್ಕೆ ಆಗ್ಬೇಕು ಅಂತ. 2 ದಿನಕ್ಕೆ ಆಗ್ಬೇಕು ಅಂದ್ರೆ ಒಂದು ಕೆಲಸ ಮಾಡ್ಬೇಕು ಸರ್, ಕ್ಯಾಮ್ರಾಮನ್ನು ಮತ್ತೆ ಎಲ್ಲ ನಮ್ಮ ಇದಕ್ಕೆ ಬರಬೇಕು, ಒಂದು ರಿಹರ್ಸಲ್ ಮಾಡಿದ್ರೆ ನಿಮ್ಗೆ 2 ದಿನ 1.5 ದಿನಕ್ಕೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಸೊ ಅದಕ್ಕೆ ಅವ್ರ ಟೀಮು, ಅವ್ರ ಹುಡುಗರು ಎಲ್ಲ ನಮ್ಮ ಸುಕ್ಕು, ಯುವ, ರಶ್ಮಿ ಇವರೆಲ್ಲ ಎಫರ್ಟ್ ಹಾಕಿ ಅಷ್ಟು ಇದು ಮಾಡಿ ಮಾಸ್ಟರ್ ನಮ್ಗೆಲ್ಲ ಒಂದು ಬೇರೆ ತರ ಟ್ರೈನ್ ಅಪ್ ಮಾಡಿ ಪ್ರೊಡಕ್ಷನ್ ಹೌಸ್ ಕೊಟ್ಟಿದ್ದ ಟ್ರಸ್ಟ್ ನ ಉಳಿಸ್ಕೊಂಡಿದ್ದಾರೆ. ಮಾಸ್ಟರ್ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಸಾಂಗು ತುಂಬಾ ಚೆನ್ನಾಗಿದೆ. ಯೋಗರಾಜ್ ಭಟ್ರು ಸರ್ ನಮಗ್ ಭಯ ಮಾತಾಡಕ್ಕೆ, ಯೋಗರಾಜ್ ಭಟ್ರು ಸರ್ ಹತ್ರ, ಯಾಕಂದ್ರೆ ಫಸ್ಟ್ ಪಿಕ್ಚರ್ ಅಲ್ವಾ, ಯಾರು ನೀನು ಅಂದ್ರೆ ಏನ್ ಹೇಳಕ್ಕಾಗಲ್ಲ ಸರ್. ಶ್ರೀಕಾಂತ್ ಅಂದ್ರೆ ಯಾ ಶ್ರೀಕಾಂತ್ ನೀನು ಇರೋ ಫೋನ್ ಈ ತರ ಮಾತಾಡ್ತಾ ಇದ್ರು. ಅದಕ್ಕೆ ಸಚಿನ್ ಏನ್ ಮಾಡಿದೆ, ಸ್ವಲ್ಪ ಕ್ಲೆವರ್ ಆಗಿ ಆಟ ಆಡಿದೆ. ಯೋಗರಾಜ್ ಭಟ್ರು ಫೋನ್ ಮಾಡಕ್ಕೆ ಹೇಳೋರು ಮಾಡ್ಗುರು ನೀನೆ ಅಂತ ಅಂದ್ಬಿಟ್ಟು ಹಂಗೆ ತಗ್ಲಾಕಿ ಈ ಸಾಂಗ್ ಬಂದಿದ್ದು. ಆಮೇಲೆ ಇಬ್ರು ತುಂಬಾ ಚೆನ್ನಾಗಿ ವರ್ಕ್ ಮಾಡಿ ಈ ಸಾಂಗ್ ನ ನಮ್ ಕೈ ಕೊಟ್ರು. ಆಮೇಲೆ ಭಟ್ರೆ ನಾವೇ ಹೇಳಿದ, ಭಟ್ರೆ ತುಂಬಾ ಥ್ಯಾಂಕ್ಸ್. ಫಸ್ಟ್ ಕಮ್ಮಂಗಿ ನನ್ನ ಮಗನೆ, ಸೆಕೆಂಡ್ ಇದು, 3ನೇದು ಜಯಂತ್ ಕಂಕಣಿ ಸರ್ ಬರ್ದಿದ್ದಾರೆ. ಅದು ತುಂಬಾ ಚೆನ್ನಾಗಿದೆ. ಪಿಕ್ಚರೈಸೇಷನ್ ತುಂಬಾ ಚೆನ್ನಾಗಿದೆ, ಡ್ಯಾನ್ಸು ತುಂಬಾ ಚೆನ್ನಾಗಿದೆ. ಅದನ್ನು ಅತಿ ಶೀಘ್ರದಲ್ಲೇ ಲಾಂಚ್ ಮಾಡ್ತೀವಿ. ಆಗಸ್ಟ್ 22 ದಯಮಾಡಿ ನಿಮ್ಮೆಲ್ಲರ ಸಪೋರ್ಟ್ ಬೇಕು. ಫಸ್ಟ್ ಪಿಕ್ಚರ್ ಇದು, ಬಾಸ್ ಹೇಳಿದಂಗೆ ರೀಲಾಂಚ್, ಅವ್ರಿಗೂ ಫಸ್ಟ್ ಪಿಕ್ಚರ್ ಏನತ್ರನೇ. ದಯವಿಟ್ಟು ನಮ್ಮ ಪ್ರಣಮ್ ಸರ್ನ ನಮ್ಮನ್ನ ಎಲ್ಲರನ್ನು ಬೆಳೆಸ್ಬೇಕು. ಸಿನಿಮಾನ 22ನೇ ತಾರೀಕು ದಯವಿಟ್ಟು ನೀವೆಲ್ಲರೂ ಬಂದು ಆಶೀರ್ವಾದ ಮಾಡಿ ನೋಡ್ಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಆಗಸ್ಟ್ 22 ನಮ್ಮ ಸಿನಿಮಾ ರಿಲೀಸು, ಆಲ್ ಓವರ್ ಕರ್ನಾಟಕ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಸಪೋರ್ಟ್ ಮಾಡಿ ಅಣ್ಣ. ಇದೇನಂತ ಅಂದ್ರೆ, ನಾನು ದೇವರ ಸರ್ ಹತ್ರ ಸ್ಟಾರ್ಟಿಂಗ್ ಹೋದಾಗ ಏನಾಯ್ತು, ಫಸ್ಟ್ ಬಜೆಟ್ ಇರ್ಲಿಲ್ಲ ಅಣ್ಣ, ನಾವೇ ಸಿನಿಮಾ ಪ್ರೊಡಕ್ಷನ್ ಮಾಡೋಣ ಅಂತ ಒಂದು ಪ್ಲಾನ್ ಇತ್ತು. ಅವಾಗ ಮಾಡ್ಕೊಂಡಿದ್ ಕತೆ ಇದು. 2018ರಲ್ಲಿ 19ರಲ್ಲಿ ಮಾಡಿದ ಕತೆ.
ಅವಾಗ ಏನಾಯ್ತು, ನಮ್ಮ ಈ ನಿರ್ಮಾಪಕರು ಸಿಕ್ಕಿದ್ರು, ಅಂದ್ರೆ ಪುರಾತನ ಫಿಲಮ್ಸ್ ಸಂಸ್ಥೆ ನನಗೆ ಸಿಕ್ಕಿದ್ದು. ಗುರುವೆ ನೀನೇನು ಮಾಡ್ಬೇಡ, ನಾನೇ ಪ್ರೊಡ್ಯೂಸ್ ಮಾಡ್ತೀನಿ, ಸಿನಿಮಾ ಮಾಡು, ತುಂಬಾ ಚೆನ್ನಾಗಿದೆ ಕತೆ, ರಾಜ್ಕುಮಾರ್ ಸಿನಿಮಾ ಇದೆಲ್ಲ ಪುನೀತ್ ಸರ್ದು, ಆ ಥರದ್ದೊಂದು ಕತೆ ತುಂಬಾ ಚೆನ್ನಾಗಿದೆ, ಮಾಡ್ಬೋದು, ಅಪ್ಪ ಮಗನ ಸಂಬಂಧ ಮಾಡು ಅಂತ ಅವರು ಸಪೋರ್ಟ್ ಮಾಡಿದಾಗ, ಹೀರೋ ಯಾರು ಅಂತ ಸೆಲೆಕ್ಷನ್ ಮಾಡಿದಾಗ ದೇವರ ಸರ್ ಮನೆಗೆ ಹೋಗ್ಬಿಟ್ಟು ಕತೆ ಹೇಳು, ಪ್ರಣಮ್ ಸಿಗ್ತಾರೆ ಅಂತ. ಪ್ರಣಮ್ ಸಿಕ್ಕಿದ್ರೆ ಖುಷಿಯಾಗಿರೋದು, ಆದ್ರೆ ದೇವರ ಸರ್ ಸಿಕ್ಬಿಟ್ರು, ಅದೇ ಭಯ ಆಗಿದ್ದು. ಅದಕ್ಕೆ ಅವ್ರು ನನ್ನ ರೇಗಿಸಿದ್ದು ಅಷ್ಟೇ, ಹೆಂಗ್ ಕತೆ ಹೇಳಿದ್ರು ಅಂತ. ಅವ್ರು ಇಳಿದು ಬಂದ್ರೆ ಬೂಟ್ ಸೌಂಡೇ ಕೇಳಿಸ್ತಾ ಇತ್ತು, ಡೈನಮಿಕ್ ಫೀಲ್, ಹೆಂಗ್ ಹೇಳೋದು ಕತೆನ. ಆದ್ರೆ ಒಂದೇ ಒಂದು ತಲೆಬಾಗಿ ಹೇಳಿದ್ ಇಷ್ಟೇ, ಅಪ್ಪಾಜಿ ಐಟಮ್ ಸಾಂಗ್ ಇಲ್ಲ, ಫೈಟ್ ಇಲ್ಲ, ಕಮರ್ಷಿಯಲ್ ಎಲಿಮೆಂಟ್ ಜಾಸ್ತಿ ಇಲ್ಲ, ಒಂದ್ ಮಲಯಾಳಂ ಸಿನಿಮಾ ಅಂತಾರೆ ಎಲ್ರು, ಆ ತರದೊಂದು ಫೀಲ್ ಪಿಕ್ಚರೈಸೇಷನ್ ಗ್ಯಾರಂಟಿ ಕೊಡ್ತೀನಿ, ಅಪ್ಪ ಮಗನ್ ಸಂಬಂಧ ಇರೋಂತ ಕತೆ. ರಘು ಸರ್ ಮಾಡ್ತಾ ಇದಾರೆ, ಇದು ಪ್ರಣಮ್ ಸರ್ ಮಾಡ್ಲೇಬೇಕು, ಬಟ್ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಪಿಕ್ಚರ್ ಇದು ಅಂತ ಅಂದಿದ್ದಕ್ಕೆ ಈ ತರದ್ ಬೇಕು ಅವ್ನಿಗೆ. ಆಕ್ಚುಲಿ ಎಲ್ಲಾನು ಕಮರ್ಷಿಯಲ್ ಸಿನಿಮಾ ಎಲ್ಲಾರು ಮಾಡ್ತಾರೆ ಆಯ್ತಾ, ಅದನ್ನ ಮುಂಚೆ ನೆಕ್ಸ್ಟ್ಗೆ ಏನ್ ಬೇಕಾದ್ರೂ ಮಾಡ್ಬೋದು, ಬಟ್ ಈ ತರದೊಂದು ಸಬ್ಜೆಕ್ಟ್ ಬೇಕು ಮಾಡಿ ಅಂತ ಅವರು ಯಾವಾಗ ಅಸ್ತು ಅಂದ್ರೆ ಅವಾಗಿಂದ ಸ್ಟಾರ್ಟ್ ಆಯ್ತು. ತುಂಬಾ ಚೆನ್ನಾಗಿದೆ ಅಪ್ಪ ಮಗನ್ ಕತೆ. ರಂಗಾಯಣ್ ರಘು ಸರ್ ಮತ್ತೆ ಪ್ರಣಮ್ ಅವ್ರ ಕಾಂಬಿನೇಷನ್ ಹೆಂಗಿದೆ ಅಂತಂದ್ರೆ ನಿಜವಾಗ್ಲೂ ಸ್ಕ್ರೀನ್ ಮೇಲೆ ಬೇರೆ ತರನೇ ಬಿಗ್ ಫೈಟ್ ಅಣ್ಣ ಅದು. ನೀನಾ ನಾನಾ ಅನ್ನೋ ತರ. ಈಗ ಹೇಳಿದ್ರು ಅವರು ರಘು ಸರಿಂದ ಬೇಜಾನ್ ಕಲ್ತಿದ್ದೀನಿ ಅಂತ, ನಿಜವಾಗ್ಲೂ ರಘು ಸರಿಂದ ಕಲ್ತಿದ್ದಾರೆ ಇಲ್ಲ ಅಂತಲ್ಲ, ಬಟ್ ಸ್ಕ್ರೀನ್ ಮೇಲೆ ನೋಡಿದ್ರೆ ರಘು ಸರ್ ಮತ್ತೆ ನೀನಾ ಲೆಕ್ಕಾಚಾರದಲ್ಲಿ ಸಿನಿಮಾ ಇದೆ. ಒಂದು ಕ್ಯಾರೆಕ್ಟರ್, ನನ್ನ ಕ್ಯಾರೆಕ್ಟರ್, ಶಿವ ಕ್ಯಾರೆಕ್ಟರ್ ಮತ್ತೆ ಮುತ್ತಣ್ಣನ ಕ್ಯಾರೆಕ್ಟರ್ ಅಂತ ಬಂದಾಗ ನೀನಾ ನಾನಾ, ಈ ಮಧ್ಯದಲ್ಲಿ ಒಂದು ಕಲರ್ಫುಲ್ ಬೇಕೇ ಬೇಕಲ್ಲ. ಅವಾಗಲೂ ಹೇಳಿದ್ರಲ್ಲ ಟೈಮ್, ಅಣ್ಣ ಹೇಳಿದ್ರಲ್ಲ ಟೈಮ್ ಡಾಕ್ಟರ್ಗೆ ಹೆಂಗ್ ಸಿಗುತ್ತೆ ಟೈಮ್ ಲವ್ ಮಾಡಕ್ಕೆ ಅಂತ. ನಾವು ಟೈಮ್ ಕೊಟ್ಟಿಲ್ಲ ಅಣ್ಣ, ಲವ್ ಮಾಡಕ್ ಟೈಮ್ ಕೊಟ್ಟಿಲ್ಲ, ಕಥೆನೇ ಲವ್ ಮಾಡಿಸ್ಬಿಟ್ಟಿದೀನಿ. ಈ ಟೈಮ್ ಕೊಟ್ರೆ ಏನಾಗುತ್ತೆ ನೋಡ್ಬೇಕಾದ್ರೆ ಇಲ್ಲಿ ಯಾಕೆ ತೆಗೀರಿ ಅಂದ್ಬಿಡ್ತಾರೆ ಕೆಲವು ಇದರಲ್ಲಿ. ಆ ತರದ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ಕಥೆನೇ ಲವ್. ಇಬ್ರು ಅಪ್ಪನ ಎದೆ ಮೇಲೆ ಸ್ಕೆಥೋಸ್ಕೋಪ್ ಟ್ರೀಟ್ ಮಾಡ್ತಾ ಇದ್ರು, ಮಗನಿಗೆ ಇಲ್ಲಿ ಎದೆ ಬಿಡುತ್ತಾ ಸ್ಟಾರ್ಟ್ ಆಗ್ಬೇಕು, ಈ ತರ ಲವ್ ಸ್ಟಾರ್ಟ್ ಮಾಡ್ಬಿಟ್ಟಿದೀವಿ. ಈ ತರ ಶುರುವಾಗಿದ್ದದು. ಇಲ್ಲ ಅಣ್ಣ, ಖರ್ಚು ಅಂದ್ರೆ ಏನ್ ಗೊತ್ತಾ, ಈಗ ಮಿನಿಮಮ್ ಒಂದು ಸಿನಿಮಾ ಮಾಡ್ಬೇಕು ಅಂದ್ರೆ ಒಂದು ಬಜೆಟ್ ಅಂತೂ ಬೇಕಣ್ಣ. ಈಗ ಒಂದಂತೂ ಮಿನಿಮಮ್ ಅಂತೂ ಬೇಕೇ ಬೇಕು. ಬಟ್ ಇಲ್ಲಿ ಏನಂತಂದ್ರೆ ನಮ್ಗೆ ಧೈರ್ಯ ಬಂದಿದೆ ಏನಂದ್ರೆ, ಈ ತರ ಆರ್ಟಿಸ್ಟ್, ಈ ತರ ಟೆಕ್ನಿಷಿಯನ್ಸ್ ಸಿಕ್ಕಿದ್ರೆ ಬಜೆಟ್ ನನ್ನ ಪ್ರಕಾರ ಇನ್ನೂ ಕಡಿಮೆ ಮಾಡ್ಬೋದು. 10 ಕೋಟಿ 5 ಕೋಟಿ ಸಿನಿಮಾ ಕನ್ನಡ ಇಂಡಸ್ಟ್ರಿಗೆ ನನ್ನ ಪ್ರಕಾರ ಹಂಗಲ್ಲ. ಅಂದ್ರೆ ಇವ್ರಿಗೆ ಏನ್ ತಲುಪಬೇಕು ಅದು ತಲುಪೋದು ಪ್ರೊಡಕ್ಷನ್ ಅನ್ಸಿಂದ. ಬಟ್ ಟೆಕ್ನಿಷಿಯನ್ಸ್ ಕೇಳ್ತಾರೆ ನಾನು. ಈಗ ಏನಾಗುತ್ತೆ ಸರ್, ಈಗ ಪ್ರಣಮ್ ಬಾಸ್ ನಾಳೆ ಶೂಟಿಂಗ್ ಇದೆ ಅಂತಂದ್ರೆ ಇಲ್ಲ ಹಂಗಲ್ಲ ತಲುಪಬೇಕು, ಬಟ್ ಪೇಮೆಂಟ್ ವಿಚಾರದಲ್ಲಿ ತಲುಪಲೇಬೇಕು. ಬಟ್ ಈಗ ನಾನು ಹೇಳ್ತಿರೋದು ಏನಂದ್ರೆ, ನಮ್ ದುರಂತ ಏನಂದ್ರೆ, ಈಗ ಹೇಳಿಲ್ವಾ ನಾಳೆ ಶೂಟಿಂಗ್ ಇದೆ ಅಂತಂದ್ರೆ ಒಂದು ಲೊಕೇಶನ್ ಪರ್ಮಿಷನ್ ಸಿಕ್ಕಿರಲ್ಲ, ಶೂಟ್ ಮಾಡ್ಬೇಕು. ಈಗ ವಾರಣಾಸಿಲಿ ಶೂಟ್ ಮಾಡ್ದು 5:30 ಬರ್ಬೇಕು, 5:30 ಬಂದು ನಿನ್ನ, ಯಾಕಂದ್ರೆ 3:30 4 ಗಂಟೆಗೆ ಸೂರ್ಯ ಹೋಗ್ಬಿಡುತ್ತೆ. ಬಟ್ 5:30 ಬರ್ಬೇಕು ಅಂದ್ರೆ ಪ್ರಣಮ್ ಎಷ್ಟು ಗಂಟೆ ಮಲಗಿರ್ತಾರೋ ಅವ್ರ ಪರ್ಸನಲ್ ಅದು, ಬಟ್ 5:30 ಬರ್ಲೇಬೇಕು. ಕೆಲವು ಹೀರೋಗಳನ್ನ ಕರ್ಕೊ ಹೋದಾಗ 10:30 ಬಂದ್ಬಿಟ್ರೆ 4 ದಿನ ಶೂಟಿಂಗು 8 ದಿನ ಆಗುತ್ತೆ. ಈ ತರದಲ್ಲಿ ಹೇಳ್ತಿರೋದು ಬಜೆಟ್. ಹೌದು ಅಣ್ಣ, ಏನಿಲ್ಲ, ಬಿಫೋರ್ ಎರಡು ಪಿಕ್ಚರ್ ಬಿಫೋರ್ ದೊಡ್ಡ ಪಿಕ್ಚರ್ ಶೂಟ್ ಮಾಡಿದ್ರು. ಶೂಟ್ ಮಾಡೋಕ್ಕಿಂತ ಮುಂಚೆ ನಾವು ಅದ್ ನೋಡ್ಬಿಟ್ಟೆ ಶೂಟ್ ಮಾಡ್ಲಿಲ್ಲ. ಕಥೆನೇ ವಾರಣಾಸಿಗೆ ಟ್ರಾವೆಲ್ ಆಗುತ್ತೆ. ಇದು ಅಪ್ಪ ಮಗನ ಸಂಬಂಧ ಕತೆ, ಬಟ್ ಕಥೆನೇ ಟ್ರಾವೆಲ್ ಆಗುತ್ತೆ ವಾರಣಾಸಿಗೆ. ಅದಕ್ಕೋಸ್ಕರ ನನ್ನ ಮೇಲೆ ಸುಮ್ಮನೆ ಎಲ್ಲೂ ಲೊಕೇಶನ್ಸ್ ನ ಬೇರೆ ತರ ಯೂಸ್ ಮಾಡಿಲ್ಲ ನಾವು. ಏನಂತ ಅಂದ್ರೆ ಇರೋ ಬಜೆಟ್ ಅಲ್ಲಿ ಏನ್ ಮಾಡ್ಬೋದು ಕಲರ್ಫುಲ್ ಆಗಿ ಆತರ ಮಾಡಿದೀವಿ. ಮತ್ತೆ ಕತೆಗೆ ತಕ್ಕಂಗೆ ಶೂಟ್ ಮಾಡಿದೀವಿ, ಕತೆಗೆ ತಕ್ಕಂಗೆ ವಾರಣಾಸಿಗೆ ಹೋಗಿದೀವಿ. ಅಲ್ಲೂ ಅಷ್ಟೇ ಜಾಸ್ತಿ ದಿನ ಶೂಟ್ ಮಾಡಿಲ್ಲ, ಎಷ್ಟು ಬೇಕಷ್ಟೇ. ದಾಡಿ ಇಲ್ಲಿಗೆ ಬಂದಿದೀವಿ, ಆ ಬ್ಲಾಕ್ ಅಲ್ಲಿ ಶೂಟ್ ಮಾಡೋಣ, ಈ ಬ್ಲಾಕ್ ಅಲ್ಲಿ ಶೂಟ್ ಎಡಿಟಿಂಗ್ ಅಲ್ಲಿ ನೋಡ್ಕೊಳ್ಳೋಣ, ಈ ತರದೆಲ್ಲ ಏನಿಲ್ಲ. ಎಷ್ಟು ಇದೇ ಬೇಕಾ ಇದೆ, 3 ಗಂಟೆಗೆ ಮುಗಿದ ಶೂಟಿಂಗ್ 3 ಗಂಟೆಗೆ ಪ್ಯಾಕಪ್ ಹೋಗಿ ಮಲಗೋದು, ತಿರ್ಗಾ ಬೆಳಗ್ಗೆ ಶೂಟ್ ಮಾಡೋದು, ಈ ತರದ್ರಲ್ಲೇ ಶೂಟ್ ಮಾಡಿದೀವಿ. ಅವಶ್ಯಕತೆ ಇದೆ, ಈ ಪಿಕ್ಚರ್ಗೆ ಅವಶ್ಯಕತೆ 100% ಇದೆ. ವಾರಣಾಸಿಯಲ್ಲಿ ರಂಗಾಯಣ್ ರಘು ಇರ್ತಾರೆ. ರಂಗಾಯಣ್ ರಘು ಮತ್ತೆ ಹೀರೋ ಕಾಂಬಿನೇಷನ್ ಪ್ಯಾಟರ್ನ್. ಪಾತ್ರಕ್ಕೆ ಪ್ರಣಾಮ್ ಬೇಕು ಯಾವ ಕ್ಯಾರೆಕ್ಟರಿಸ್ಟಿಕ್ ನೋಡಿ ಸರ್ ಆಕ್ಚುಲಿ ರಿಯಲ್ ಆಗಿ ಹೇಳ್ಬೇಕು ಅಂದ್ರೆ ಈ ಕ್ಯಾರೆಕ್ಟರ್ಗೆ ಪ್ರಣಾಮ್ ಬೇಕು ಅಂತ ನಮ್ಗೆ ಅನ್ಸಿಲ್ಲ, ನಿರ್ಮಾಪಕರಿಗೆ ಅನ್ಸಿರೋದು ಇದು. ಯಾಕೆಂದ್ರೆ ನಾವು ಕತೆ ಬರ್ಕೊಂಡು ಸುಮ್ಮನೆ ಯಾಕೆ ನಮ್ಗೆ ಈಗ ಏನಾಗುತ್ತೆ ಅಂದ್ರೆ, ದೇವರಾಜ್ ಸರ್ ಅವ್ರ ಮಗನ ನಾವು ಮಾತಾಡಕ್ಕಾಗುತ್ತಾ? ದೇವರಾಜ್ ಸರ್ ಮಗನ್ಗೆ ನಾನು ಸಿನಿಮಾ ಮಾಡಿದ್ರೆ ಫಸ್ಟ್ ಸಿನಿಮಾ ಯಾವ್ದು ಮಾಡಿದ್ವಿ ಅಂತ ಕೇಳ್ತಾರೆ. ದೇವರಾಜ್ ಸರ್ ಅಂತಲ್ಲ ಸರ್, ಯಾವುದೇ ದೊಡ್ಡ ಮನೆ ಮಕ್ಕಳು ಆದ್ರೂ ನಾವು ಹೋದ್ರೆ ಏನಾಗುತ್ತೆ, ಯಾವ ಪಿಕ್ಚರ್ ಮಾಡಿದ್ಯಾ ಗುರು ನೀನು, ಯಾವ ಪಿಕ್ಚರ್ ಮಾಡಿದ್ಯಾ, ಯಾವ್ದು ಒಂದು ಮಾಡ್ಕೊಂಬ. ಯಾಕಂದ್ರೆ ಈ ತರದೊಂದು ಎಕ್ಸ್ಪೀರಿಯನ್ಸ್ ನನಗಾಗಿತ್ತು. ಒಂದು ದೊಡ್ಡ ಮನೆದು ಒಬ್ಬ ಹುಡುಗನ್ಗೆ ನಾನು ಕತೆ ಹೇಳಿ ಲಾಂಚ್ ಮಾಡಬೇಕು ಅಂತ ಆಗಿತ್ತು. ಅವ್ರ ತಂದೆ ಹೇಳಿದ್ರು ನನಗೆ, ನೀನು ಕಥೆನೂ ಚೆನ್ನಾಗಿದೆ, ಟೈಟ್ಲು ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ, ಬಜೆಟ್ ಪ್ರೊಡ್ಯೂಸರ್ ಕೂಡ ಚೆನ್ನಾಗಿದ್ದಾರೆ, ಬಟ್ ಫಸ್ಟ್ ಪಿಕ್ಚರ್ ನೀನು ಯಾವ್ದಾದ್ರು ಒಂದು ಚಿಕ್ಕದ್ ಮಾಡ್ಕೊಂಬ, ಆಮೇಲೆ ನೋಡೋಣ ಅಂತ ಹೇಳಿದ್ರು. ಸೊ ಆ ತರದ್ದು ರಿಸ್ಕೇ ಬೇಡ ಅಂತ ಹೇಳಿ ನಾವು ಈಗ ನಾನು, ಕೃಷ್ಣ, ಅರುಣ ಮತ್ತೆ ನಮ್ಮ ಆಕಾಶ, ಇವ್ರದೆಲ್ಲ ಒಂದು ಟೀಮ್ ಇದೆ ನಮ್ದು. ನಮ್ಮ ಟೀಮಲ್ಲೇ ನಾವು ಕೂತ್ಕೊಂಡು ಡಿಸ್ಕಷನ್ಸ್ ಮಾಡಿ ನಾವೇ ಪ್ರೊಡಕ್ಷನ್ ಮಾಡೋಣ, ನಾವು ಚಿಕ್ಕವ್ರಿಗೆ ಮಾಡೋಣ, ಸಿನಿಮಾ ಒಟ್ಟೆ ಒಂದು ಸಿನಿಮಾ ಮಾಡಬೇಕು, ನಾ ಡೈರೆಕ್ಟ್ ಆಗ್ಬೇಕು ಗುರು, ಇದೆಲ್ಲ ಸಪೋರ್ಟ್ ಮಾಡಿ ಅನ್ನೋ ಲೆಕ್ಕಾಚಾರದಲ್ಲಿ ಮಾಡಿದಾಗ ಹೇಳಿದ್ನಲ್ಲ, ಪುರಾತನ ಫಿಲಮ್ಸ್ ನಮ್ಗೆ ಸಾಥ್ ಕೊಟ್ಟಿದ್ದು. ದೇವರಾಜ್ ಸರ್ ಮಗ ಇದ್ದಾರೆ ನೋಡಿ,
ಅವರೆಲ್ಲ ಮಾಡಲ್ಲ ಅಪ್ಪಾಜಿ ಅದು ನಾವು ಹೊಸಬ್ರು ಮಾಡಕ್ಕಾಗಲ್ಲ ಅಂತ. ಸರ್ ನಂಬ್ತಿರೋ ಬಿಡ್ತಿರೋ, ನಾನು ಅಲ್ಲಿ ಒಂದು ಫೋನ್ ಮಾಡಿದೆ ಪ್ರಣಮ್ಗೆ, ಟಕ್ ಅಂತ ರಿಸೀವ್ ಮಾಡಿದ್ರು. ಆಯ್ತಾ, ಟಕ್ ಅಂತ ಮೆಸೇಜ್ ಆಗ್ತೀವಿ ಇಷ್ಟು ಗಂಟೆಗೆ ಬರ್ತೀನಿ ಅಂತ, ಅದಕ್ಕೆ ರಿಪ್ಲೈ ಮಾಡಿದ್ರು. ಪ್ರೊಡ್ಯೂಸರ್ಗೆ ಒಂದೇ ಮತ್ತಂದೆ, ಗುರು ಅಂಬಲಾಗಿರ್ಬೇಕು ಹುಡುಗ, ತುಂಬಾ ಚೆನ್ನಾಗಿ ಗೊತ್ತಿಲ್ಲ ನನಗೆ, ಹೋಗಿ ಬರ್ತೀನಿ ಮನೆಗೆ, ನಾನು ಕತೆ ಹೇಳ್ತೀನಿ ಅಂತ. ನಾನು ಪ್ರಣಮ್ ಕತೆ ಹೇಳಕ್ಕೆ ಅಂತ ಹೋಗಿದ್ದು, ನೋಡಿದ್ ಹೇಳಿದಲ್ಲ ಆಗ್ಲೇ ದೇವರ ಸರ್ ಬಂದ್ಬಿಟ್ರು, ಅಲ್ಲೇ ನನ್ಗೆ ಶಾಕ್ ಆಗೋಯ್ತು. ನಾನು ನಮ್ಮ ಅರುಣ್ ಅದ್ ಗೊತ್ತಿಲ್ಲ ನನಗೆ, ನಿಮ್ಗೆ ಎಕ್ಸ್ಪೀರಿಯನ್ಸ್ ಇದೆ, ನನಗೆ ಗೊತ್ತಿಲ್ಲ. ಆಮೇಲೆ ಏನಾಯ್ತು ಅಂದ್ರೆ ಇನ್ನೊಂದು, ನಾನು ಅರುಣ ಹೋದ ತಕ್ಷಣ ದೇವರ ಸರ್ ಬಂದು ಕೂತ್ಕೊಂಡ ತಕ್ಷಣ ಎಲ್ಲ ಮರ್ತೋಗ್ಬಿಡ್ತು ಸರ್, ನಿಜವಾಗ್ಲೂ ಮರ್ತೋಗ್ಬಿಡ್ತು. ನಾನು ಹೇಳಿದೆ ಅರುಣ್ಗೆ ಏನಂದೆ ಅಂದ್ರೆ, ಈ ಕತೆ ಹೇಳೋಣ, ಇದು ಪಕ್ಕ ರಿಜೆಕ್ಟ್ 100% ಒಪ್ಪಲ್ಲ, ಯಾಕಂದ್ರೆ ನಮ್ಗೆ ಭಾಷೆನೇ ಸರಿಯಾಗಿ ಬರೋಲ್ಲ. ಇನ್ನು ಆ ಸ್ಟೈಲಲ್ಲಿ ಕತೆ ಹೇಳಕ್ಕಾಗಲ್ಲ, ಎಲ್ಲ ಕತೆ ಹೇಳೋದು ಗೊತ್ತಲ್ಲ ನಿಮ್ಗೆ, 48 ಫ್ರೇಮ್ಸ್ ಅಲ್ಲಿ ಹಂಗೆ ಇರೋ ಇಂಟ್ರೊಡಕ್ಷನ್ ಹಿಂಗೆ ಅದು ಇದು, ನಾವು ಸಿಂಪಲ್ ಆಗಿ ಹೇಳೋರು ಕತೆನ. ಅರುಣ್ ಒಂದು ಮಾತಂದ್ರೆ ನಮ್ಮ ಹುಡುಗನ್ಗೆ, ಒಂದು ದೇವರ ಸರ್ ಸಿಕ್ಕಿರೋದೇ ದೊಡ್ಡ ವಿಚಾರ. ಹೇಳಿದ್ರೆ ಒಪ್ಪಿದ್ರೆ ಸೂಪರ್, ಒಪ್ಲಿಲ್ಲ ಅಂದ್ರೆ ಒಂದು ಎಕ್ಸ್ಪೀರಿಯನ್ಸ್ ಲೈಫಲ್ಲಿ ಬಾಗುರು ಹೇಳೋಣ ಅಂತ ಅಂದ್ಬಿಟ್ಟು ಅಲ್ಲಿ ಧೈರ್ಯ ಮಾಡಿ ಹೇಳಿದೆ ಅಷ್ಟೇ. ನಿಜವಾಗ್ಲೂ ಹೇಳ್ತೀನಿ, ಪ್ರಣಮ್ಗಿನ್ನ ಖುಷಿ ಪಟ್ಟಿದ್ದವ್ರೆ ಸರ್. ಕತೆ ಕೇಳ್ತಾ ಫೇಸ್ ರಿಯಾಕ್ಷನ್ಸ್ ನೋಡ್ತಾ ಇದ್ದೆ, ದೇವರ ಸರ್ ಖುಷಿ ಪಟ್ಟರಷ್ಟು ಪ್ರಣಮ್ ಖುಷಿ ಪಡ್ಲಿಲ್ಲ. ಆದ್ರೆ ನಿಜವಾಗ್ಲೂ ಅವ್ರು ಖುಷಿ ಪಟ್ಟು ಅಲ್ಲಿಂದನೇ ನಮ್ಗೆ ಓಂಕಾರ ಕೊಟ್ಟಿದ್ದು, ಅಲ್ಲಿಂದ ನಾವು ತಿರ್ಗ್ಲಿಲ್ಲ. ಡೈಲಾಗ್ ನ ಹೋಗಿ ರೀಡಿಂಗ್ ಕೊಟ್ಟು ಎಲ್ಲ ಕೊಟ್ಟು ಅವ್ರಿಗೆ ಸಖತ್ ಎಂಜಾಯ್ ಮಾಡಿದ್ರಲ್ಲ ಸಿನಿಮಾನ. ಕೊನೆಗೆ ಮೊನ್ನೆ ಸಿನಿಮಾ ತೋರಿಸಿದ ತಕ್ಷಣ ಒಂದೇ ಹೇಳಿದ್ದು, ಡೈಲಾಗ್ ತುಂಬಾ ಚೆನ್ನಾಗಿದೆ ಕಣ, ಸೂಪರ್ ಆಗಿ ಮಾಡಿದ್ಯಾ, ಅನ್ಕೊಂಡಿರೋ ತರ ಮಾಡಿದ್ಯಾ ಅಂತ. ನಮ್ಮ ಪ್ರೊಡ್ಯೂಸರ್ ಯಾವ್ದೋ ಒಂದ್ 2 ಸೀನ್ ಲ್ಯಾಗ್ ಬರುತ್ತೆ ಕಟ್ ಮಾಡಿ ಅಂತಿದ್ರು, ಪ್ರೊಡ್ಯೂಸರ್ಗೆ ಬೈದ್ರು ಅವರು, ಯಾವುದೇ ಕಾರಣಕ್ಕೂ ಮುಟ್ಬಿಡ, ತುಂಬಾ ಚೆನ್ನಾಗಿದೆ ಸಿನಿಮಾ, ನಿನಗೆ ಗೊತ್ತಿಲ್ಲ ಸಿನಿಮಾ ಇದು ಹಿಂಗೆ ಇರ್ಲಿ ಅಂತಾನೆ ಹೇಳಿದ್ರು. ಅಷ್ಟು ಚೆನ್ನಾಗಿ ಬಂದಿದೆ ಸರ್ ಸಿನಿಮಾ. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.